ಈಗಷ್ಟೇ ಮಾತಾಡಿದನ್ನ ಕೇಳಿಸ್ಕೊಂಡ್ವಿ. ಇದರ ಜೊತೆಗೆ ನಿನ್ನೆ ಮಹಾಕುಂಭ ಮೇಳಕ್ಕೆ ಅಂದ್ರೆ ಪ್ರಯಾಗ್ರಾಜ್ಗೆ ತೆರಳಿ ಡಿ.ಕೆ. ಶಿವಕುಮಾರ್ ಅವರು ಪುಣ್ಯ ಸ್ನಾನವನ್ನ ಮಾಡಿ ಬಂದಿದ್ರು. ಈ ವಿಚಾರವಾಗಿಯೂ ಕೂಡ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಪತ್ನಿಯವರ ಜೊತೆ ತೆರಳಿ ಪ್ರಯಾಗ್ರಾಜ್ನಲ್ಲಿ ಪುಣ್ಯ ಸ್ನಾನವನ್ನ ಮಾಡಿ ಬಂದಿದ್ರು. ಅದಕ್ಕೆ ಪ್ರತಿಕ್ರಿಯಿಸಿತ್ತು, ಯಾರಿಗೆ ಎಲ್ಲಿ ಮನಃಶಾಂತಿ ಸಿಗುತ್ತದೆ ಅಲ್ಲಿಗೆ ಹೋಗೋದ್ರಲ್ಲಿ ತಪ್ಪೇನಿಲ್ಲ. ಅವರಿಗೆ ಅಲ್ಲಿಗೆ ಹೋದ್ರೆ ಮನಃಶಾಂತಿ ಸಿಗುತ್ತೆ, ನಮಗೆ ನಮ್ಮ ನಾಯಕರ ಮನೆಗೆ ಹೋದ್ರೆ ಮನಃಶಾಂತಿ ಸಿಗುತ್ತೆ. ಕೆಲವರಿಗೆ ಮನೆಯಲ್ಲೇ ಧ್ಯಾನ ಮಾಡಿದ್ರೆ ಅವ್ರಿಗಲ್ಲೇ ಮನಃಶಾಂತಿ ಸಿಗುತ್ತೆ, ಮತ್ತೆ ಕೆಲವರಿಗೆ ಕುಂಭಮೇಳದಲ್ಲಿ ಮುಳುಗೆದ್ರೆ ಮನಃಶಾಂತಿ ಸಿಗುತ್ತೆ. ಭಕ್ತಿ ಆಧ್ಯಾತ್ಮಿಕವಾಗಿರಬೇಕು, ವ್ಯಕ್ತಿ ಮೇಲೆ ಬರಬಾರ್ದು. ಡಿ.ಕೆ. ಶಿವಕುಮಾರ್ ಅವರ ಪುಣ್ಯ ಸ್ನಾನದ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಡತನ ನಿರ್ಮೂಲನೆಯ ಹೇಳಿಕೆಯನ್ನು ಕೂಡ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸಮರ್ಥಿಸಿಕೊಂಡಿದ್ದಾರೆ. ಭಕ್ತಿಯನ್ನ ರಾಜಕೀಯವಾಗಿ ಬಳಸೋದು ಬೇಡ ಅಂತ ಹೇಳಿದ್ದಾರೆ. ರಾಜಕೀಯವಾಗಿ ಭಕ್ತಿಯನ್ನ ಬಳಸಿಕೊಂಡ್ರೆ ಅದು ತಪ್ಪು, ಆಕ್ಷೇಪ ಇದೆ. ಅಯೋಧ್ಯೆ ರಾಮ ಮಂದಿರದ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಸ್ವಾಮೀಜಿಗಳು ಮಾಡಬೇಕಿತ್ತು, ಆದರೆ ರಾಜಕೀಯ ಕಾರಣಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದು ಯಾರು? ಇದು ಕಾಂಗ್ರೆಸ್ ಆರೋಪ ಅಲ್ಲ, ಶಂಕರಾಚಾರ್ಯ ಶ್ರೀಗಳ ಆಕ್ಷೇಪ. ಹಾಗೆ ಹೇಳೋ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧವೂ ಕೂಡ ಪ್ರಿಯಾಂಕ ಖರ್ಗೆ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕೇಳಿ. ಅವ್ರವ್ರಿಗೆ ಬಿಟ್ಟು ವಿಚಾರ ಅಲ್ಲ. ಈಗ ಕುಂಭಮೇಳದಲ್ಲಿ ಹೋಗಿ ಅವ್ರಿಗೆ ಮನಃಶಾಂತಿ ಸಿಗುತ್ತೆ ಅಂತ ಅವರಿಗಿದೆ. ನಾವು ಹೋಗಿ ನಮ್ಮ ಕಾಂಗ್ರೆಸ್ ನಾಯಕರಿಗೆ ಬಿಟ್ಟಿದ್ರೆ ನಮ್ಗೆ ಮನಃಶಾಂತಿ ನಮ್ಗೆ ಸಿಗುತ್ತೆ, ಅದು ತಪ್ಪೇ. ಅವರವ್ರಿಗೆ ಆಧ್ಯಾತ್ಮಿಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಭಕ್ತಿ ಅನ್ನೋದೇನಿದೆ ಒಬ್ಬ ಮನುಷ್ಯಗೆ ಭಾಳ ಇಂಪಾರ್ಟೆಂಟ್ ಇದೆ. ಆದರೆ ಆ ಭಕ್ತಿ ಏನಿದೆ ಅದು ಆಧ್ಯಾತ್ಮಿಕವಾಗಿರ್ಬೋದು. ನಿನಗೆ ದೇವಸ್ಥಾನಕ್ಕೆ ಹೋಗಿ ನಿನಗೆ ನೆಮ್ಮದಿ ಮನಃಶಾಂತಿ ಸಿಗ್ತಾಯಿದ್ರೆ ಹೋಗಿ, ಕುಂಭಮೇಳನಲ್ಲಿ ಹೋಗಿ ನೀವು ಮುಳುಗಿದ್ರೆ ನಿಮಗೆ ನೆಮ್ಮದಿ ಸಿಗ್ತಾಯಿದ್ರೆ ಮಾಡಿ, ನಿಮಗಿಲ್ಲಪ್ಪ ಮನೆಯಲ್ಲೇ ಕುಂತು ನೀವು ಧ್ಯಾನ ಮಾಡಿದ್ರೆ ಸಿಕ್ಕಿದ್ರೆ ಮಾಡಿ, ಅದು ನಿಮ್ಮದು. ಆದರೆ ಆ ಭಕ್ತಿ ಏನಿದೆ ಆಧ್ಯಾತ್ಮಿಕವಾಗಿರಬೇಕು, ಆ ಭಕ್ತಿ ವ್ಯಕ್ತಿ ಮೇಲೆ ಬರಬಾರ್ದು ಅಂತ ಭಾಳ ಸ್ಪಷ್ಟವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊನೆಯ ಭಾಷಣದಲ್ಲಿ ಹೇಳಿದ್ದಾರೆ. ಬಡತನ ಹೋಗಲ್ಲ ಅಂತ ಖರ್ಗೆ ಅವರು ಹೇಳಿದರು. ಹೌದು, ಎಲ್ಲಿ ಹೋಗುತ್ತೆ ಈಗ ಡಿ.ಕೆ. ಶಿವಕುಮಾರ್ ಈ ತರ ಪುಣ್ಯಸ್ನಾನ ಇಲ್ಲ ನೋಡಿ, ಅದು ಅವ್ರಿಗೆ ಬಿಟ್ಟಿರೋದು. ಮಾಡಬೇಡಿ ಅಂತ ಹೇಳಿದ್ರ ನೋಡಿ, ನಿಮ್ಮ ಭಕ್ತಿಯನ್ನು ನೀವು ರಾಜಕೀಯವಾಗಿ ಯೂಸ್ ಮಾಡ್ತಾ ಇದ್ದೀರಾ ಅಂತ ತಾನೇ ಹೇಳ್ತಾ ಇರೋದು, ಹೌದಾ? ಇಲ್ಲ, ನೀವು ಮೋದಿಯವರಿರ್ಬೋದು, ಶಾ ಅವರಿರ್ಬೋದು, ಈಗ ಎಲ್ಲನೂ ಕೂಡ ನಿಮ್ಮ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಈಗ ಇಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಈ ಒಂದು ಕುಂಭಮೇಳದಲ್ಲಿ ತೆರಳಿ ಪುಣ್ಯ ಸ್ನಾನವನ್ನು ಮಾಡಿದ್ದಕ್ಕೆ ಇಲ್ಲಿ ಪ್ರಿಯಾಂಕ ಖರ್ಗೆ ಅವರು ಅದನ್ನು ಸಮರ್ಥಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ರಾ, ಅಥವಾ ಅವರವರ ಮನಃಶಾಂತಿಗೆ ಬಿಟ್ಟಿದ್ದು ಅನ್ನೋ ಹೇಳೋ ಮೂಲಕ ಅಲ್ಲಿಂದ ಅವರು ತಪ್ಪಿಸಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ರಾ? ನಾಗೇಂದ್ರ ಬಾಬು, ಇಲ್ಲಿ ಪ್ರಮುಖವಾಗಿ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ತಂದೆಯವರಾದಂತಹ ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದಾರೆ, ಅವ್ರು ಕೊಟ್ಟಂಥ ಹೇಳಿಕೆ ಏನಿದೆಯಲ್ಲ ಅದನ್ನು ಸಮರ್ಥನೆ ಮಾಡಿಕೊಂಡೇ ಬರ್ತಾ ಇದ್ದಾರೆ. ಮತ್ತು ಈಗ ಒಂದಷ್ಟು ವಿರೋಧಗಳು ಕೂಡ ಯಾವಾಗ ವ್ಯಕ್ತವಾಯಿತು BJP-ಯಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಂಥ ಹೇಳಿಕೆಗೆ, ಈಗ ಅದಕ್ಕೆ ತದ್ವಿರುದ್ಧವಾಗಿ KPCC ಅಧ್ಯಕ್ಷರು ಮತ್ತು DCM ಆಗಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಕುಂಭಮೇಳದಲ್ಲಿ ಪುಣ್ಯಸ್ನಾನ ಮಾಡುವ ಮೂಲಕ ಒಂದಷ್ಟು ವಿವಾದಕ್ಕೆ ಮತ್ತಷ್ಟು ಪುಷ್ಟಿಯನ್ನು ಕೊಟ್ಟಂತಿದ್ದಾರೆ. ಇದಕ್ಕೆ BJP ಕೂಡ ಟೀಕೆ ಮಾಡ್ತಾ ಇದೆ. AICC ಅಧ್ಯಕ್ಷರು ಒಂಥರ ಹೇಳ್ತಾರೆ, ಇಲ್ಲಿ KPCC ಅಧ್ಯಕ್ಷರು ಆಚರಣೆ ಬೇರೆ ಥರ ಇದೆ ಅನ್ನುವಂಥದ್ದು. ಹಾಗಾಗಿ ಇದು ದ್ವಂದ್ವವಾದಂಥ ನಿಲುವು ಕಾಂಗ್ರೆಸ್ ಪಕ್ಷದಲ್ಲೇ ಇರೋದ್ರಿಂದ ತಮ್ಮ ತಂದೆಯವರ ಹೇಳಿಕೆಯನ್ನು ಮತ್ತು AICC ಅಧ್ಯಕ್ಷರ ನಡೆಯನ್ನು ಸಮರ್ಥಿಸಿಕೊಳ್ಬೇಕಾಗಿರ್ತಕ್ಕಂಥದ್ದು ಪ್ರಿಯಾಂಕ್ ಖರ್ಗೆ ಅವರು. ಹಾಗಾಗಿ ಎಲ್ಲ ಒಂದು ಕಡೆ ನುಣುಚ್ಕೊಳ್ಳುವಂಥ ಪ್ರಯತ್ನವನ್ನು ಪ್ರಿಯಾಂಕ್ ಖರ್ಗೆ ಅವರು ಮಾಡಿದ್ರು. ಅವರಿಗೆ ಮನಃಶಾಂತಿ ಎಲ್ಲಿ ಸಿಗುತ್ತೆ ಅಲ್ಲಿ ಹೋಗಿ ಸ್ನಾನ ಮಾಡ್ತಾರೆ, ನಮಗೆ ಅಲ್ಲಿ ಅದರ ಅವಶ್ಯಕತೆ ಇಲ್ಲ ಅನ್ನುವಂಥ ಲೆಕ್ಕಾಚಾರದಲ್ಲಿ ಅವ್ರು ಮಾತನಾಡಿರ್ತಕ್ಕಂಥದ್ದು. ನಾವು ಏನೇ ಇದ್ರೂ ನಾಯಕರ ಮನೆ ಹೋದರೆ ನಮಗೆ ಮನಃಶಾಂತಿ ಸಿಗ್ತೈತೆ ಅನ್ನುವಂಥ ಹೇಳಿಕೆ. ಅದರ ಜೊತೆಗೆ ಅವರವರ ಭಕ್ತಿ ಭಾವ ಅವ್ರಿಗೆ ಬಿಟ್ಟಿರ್ತಕ್ಕಂಥದ್ದು, ಅದನ್ನು ಪ್ರಶ್ನೆ ಮಾಡೋಕ್ಕೆ ನಾವು ಹೋಗಲ್ಲ ಅನ್ನೋಂಥದ್ದು. ಆದರೆ ಅವರ KPCC ಅಧ್ಯಕ್ಷರ ಭಕ್ತಿ ಭಾವವನ್ನು ಪ್ರಶ್ನೆ ಮಾಡೋಕ್ಕೆ ಹೋಗೋದಿಲ್ಲ. ಅದೇ BJP ಅವರು ಮಾಡಿದರೆ ಅದನ್ನು ಭಕ್ತಿ ಭಾವವನ್ನು ಪ್ರಶ್ನೆ ಮಾಡ್ತಾರೆ, ಎಲ್ಲವನ್ನು ಕೂಡ ಧರ್ಮವನ್ನು ರಾಜಕೀಯದಲ್ಲಿ ಎಳುತ್ತರ್ತಾರೆ ಅನ್ನುವಂಥ ಪ್ರಶ್ನೆಯನ್ನು ಮಾಡ್ತಾರೆ. ಆದರೆ ಅವರ KPCC ಅಧ್ಯಕ್ಷರು DCM ಮಾಡಿದರೆ ಅದನ್ನು ಸಮರ್ಥನೆ ಮಾಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಾರೆ. ಇದೆಲ್ಲೋ ಒಂದು ಕಡೆ ಪ್ರಿಯಾಂಕ್ ಖರ್ಗೆ ಅವರಿಗೆ ದ್ವಂದ್ವ ನಿಲುವು ಇದೆ ಮತ್ತು ಕಾಂಗ್ರೆಸ್ ಪಕ್ಷದಲ್ಲೇ ದ್ವಂದ್ವ ನಿಲುವು ಇದ್ದಂತೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ನಾಗೇಂದ್ರ ಬಾಬು, ಓಕೆ, ಥ್ಯಾಂಕ್ ಯು ಬಸವರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗಷ್ಟೇ ಮಾತಾಡಿದನ್ನ ಕೇಳಿಸ್ಕೊಂಡ್ವಿ. ಇದರ ಜೊತೆಗೆ ನಿನ್ನೆ ಮಹಾಕುಂಭ ಮೇಳಕ್ಕೆ ಅಂದರೆ ಪ್ರಯಾಗ್ರಾಜ್ಗೆ ತೆರಳಿ ಡಿ.ಕೆ. ಶಿವಕುಮಾರ್ ಅವರು ಪುಣ್ಯ ಸ್ನಾನವನ್ನ ಮಾಡಿ ಬಂದಿದ್ರು. ಈ ವಿಚಾರವಾಗಿಯೂ ಕೂಡ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ.
DCM DK ಶಿವಕುಮಾರ್ ಅವರು ಪತ್ನಿಯವರ ಜೊತೆ ತೆರಳಿ ಪ್ರಯಾಗ್ರಾಜ್ನಲ್ಲಿ ಪುಣ್ಯ ಸ್ನಾನವನ್ನ ಮಾಡಿ ಬಂದಿದ್ರು. ಅದಕ್ಕೆ ಪ್ರತಿಕ್ರಿಯಿಸಿತ್ತು, ಯಾರಿಗೆ ಎಲ್ಲಿ ಮನಃಶಾಂತಿ ಸಿಗುತ್ತದೆ ಅಲ್ಲಿಗೆ ಹೋಗೋದ್ರಲ್ಲಿ ತಪ್ಪೇನಿಲ್ಲ. ಅವರಿಗೆ ಅಲ್ಲಿಗೆ ಹೋದ್ರೆ ಮನಃಶಾಂತಿ ಸಿಗುತ್ತೆ, ನಮಗೆ ನಮ್ಮ ನಾಯಕರ ಮನೆಗೆ ಹೋದ್ರೆ ಮನಃಶಾಂತಿ ಸಿಗುತ್ತೆ. ಕೆಲವರಿಗೆ ಮನೆಯಲ್ಲೇ ಧ್ಯಾನ ಮಾಡಿದ್ರೆ ಅವ್ರಿಗೆ ಅಲ್ಲೇ ಮನಃಶಾಂತಿ ಸಿಗುತ್ತೆ, ಮತ್ತೆ ಕೆಲವರಿಗೆ ಕುಂಭಮೇಳದಲ್ಲಿ ಮುಳುಗೆದ್ರೆ ಮನಃಶಾಂತಿ ಸಿಗುತ್ತೆ. ಭಕ್ತಿ ಆಧ್ಯಾತ್ಮಿಕವಾಗಿರಬೇಕು, ವ್ಯಕ್ತಿ ಮೇಲೆ ಬರಬಾರ್ದು. DK ಶಿವಕುಮಾರ್ ಅವರ ಪುಣ್ಯ ಸ್ನಾನದ ಬಗ್ಗೆ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಈ ರೀತಿಯಾಗಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇನ್ನು ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಡತನ ನಿರ್ಮೂಲನೆಯ ಹೇಳಿಕೆಯನ್ನ ಕೂಡ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸಮರ್ಥಿಸಿಕೊಂಡಿದ್ದಾರೆ. ಭಕ್ತಿಯನ್ನ ರಾಜಕೀಯವಾಗಿ ಬಳಸೋದು ಬೇಡ ಅಂತ ಹೇಳಿದ್ದಾರೆ. ರಾಜಕೀಯವಾಗಿ ಭಕ್ತಿಯನ್ನ ಬಳಸ್ಕೊಂಡ್ರೆ ಅದು ತಪ್ಪು, ಆಕ್ಷೇಪ ಇದೆ. ಅಯೋಧ್ಯೆ ರಾಮ ಮಂದಿರದ ರಾಮಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಸ್ವಾಮೀಜಿಗಳು ಮಾಡಬೇಕಿತ್ತು, ಆದರೆ ರಾಜಕೀಯ ಕಾರಣಕ್ಕೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದು ಯಾರು? ಇದು ಕಾಂಗ್ರೆಸ್ ಆರೋಪ ಅಲ್ಲ, ಶಂಕರಾಚಾರ್ಯ ಶ್ರೀಗಳ ಆಕ್ಷೇಪ. ಹಾಗೆ ಹೇಳೋ ಮೂಲಕ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧವೂ ಕೂಡ ಪ್ರಿಯಾಂಕಾ ಖರ್ಗೆ ಅವರು ವಾಗ್ದಾಳಿಯನ್ನು ನಡೆಸಿದ್ದಾರೆ. ಕೇಳಿ. ಹೇಗಿದ್ದಾರೆ ಅವ್ರವ್ರಿಗೆ ಬಿಟ್ಟು ವಿಚಾರ ಅಲ್ಲ. ಈಗ ಕುಂಭಮೇಳದಲ್ಲಿ ಹೋಗಿ ಅವ್ರಿಗೆ ಮನಃಶಾಂತಿ ಸಿಗುತ್ತೆ ಅಂತ ಅವರಿಗಿದೆ. ನಾವು ಹೋಗಿ ನಮ್ಮ ಕಾಂಗ್ರೆಸ್ ನಾಯಕರಿಗೆ ಬಿಟ್ಟಿದ್ರೆ ನಮ್ಗೆ ಮನಃಶಾಂತಿ ನಮ್ಗೆ ಸಿಗುತ್ತೆ, ಅದು ತಪ್ಪೇನು. ಅವ್ರವ್ರಿಗೆ ಆಧ್ಯಾತ್ಮಿಕವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಭಕ್ತಿ ಅನ್ನೋದೇನಿದೆ ಒಬ್ಬ ಮನುಷ್ಯಗೆ ಭಾಳ ಇಂಪಾರ್ಟೆಂಟ್ ಇದೆ. ಆದರೆ ಆ ಭಕ್ತಿ ಏನಿದೆ ಅದು ಆಧ್ಯಾತ್ಮಿಕವಾಗಿರ್ಬೋದು. ನಿನಗೆ ದೇವಸ್ಥಾನಕ್ಕೆ ಹೋಗಿ ನಿನಗೆ ನೆಮ್ಮದಿ ಮನಃಶಾಂತಿ ಸಿಗ್ತಾಯಿದ್ರೆ ಹೋಗಿ, ಕುಂಭಮೇಳನಲ್ಲಿ ಹೋಗಿ ನೀವು ಮುಳುಗಿದ್ರೆ ನಿಮಗೆ ನೆಮ್ಮದಿ ಸಿಗ್ತಾಯಿದ್ರೆ ಮಾಡಿ, ನಿಮಗಿಲ್ಲಪ್ಪ ಮನೆಯಲ್ಲೇ ಕುಂತು ನೀವು ಧ್ಯಾನ ಮಾಡಿದ್ರೆ ಸಿಕ್ಕಿದ್ರೆ ಮಾಡಿ, ಅದು ನಿಮ್ಮದು. ಆದರೆ ಆ ಭಕ್ತಿ ಏನಿದೆ ಆಧ್ಯಾತ್ಮಿಕವಾಗಿರಬೇಕು, ಆ ಭಕ್ತಿ ವ್ಯಕ್ತಿ ಮೇಲೆ ಬರಬಾರ್ದು ಅಂತ ಭಾಳ ಸ್ಪಷ್ಟವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊನೆಯ ಭಾಷಣದಲ್ಲಿ ಹೇಳಿದ್ದಾರೆ. ಪುಣ್ಯಸ್ನಾನ ಮಾಡಿದ್ರೆ ಬಡತನ ಹೋಗಲ್ಲ ಅಂತ ಖರ್ಗೆ ಅವರು ಹೇಳಿದ್ರು. ಹೌದು, ಎಲ್ಲಿ ಹೋಗುತ್ತೆ ಈಗ DK ಶಿವಕುಮಾರ್ ಈ ತರ ಪುಣ್ಯಸ್ನಾನ ಮಾಡಿದ್ರೆ ಇಲ್ಲಿ ನೋಡಿ, ಅದು ಅವ್ರಿಗೆ ಬಿಟ್ಟಿರೋದು. ಮಾಡಬೇಡಿ ಅಂತ ಹೇಳಿದ್ರ ನೋಡಿ, ನಿಮ್ಮ ಭಕ್ತಿಯನ್ನು ನೀವು ರಾಜಕೀಯವಾಗಿ ಯೂಸ್ ಮಾಡ್ತಾ ಇದ್ದೀರಾ ಅಂತ ತಾನೇ ಹೇಳ್ತಾ ಇರೋದು, ಹೌದಾ ಇಲ್ಲ? ನೀವು ಮೋದಿಯವರಿರ್ಬೋದು, ಶಾ ಅವರಿರ್ಬೋದು, ಈಗ ಎಲ್ಲನೂ ಕೂಡ ನಿಮ್ಮ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ಬಸವರಾಜ್ ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಈಗ ಇಲ್ಲಿ DK ಶಿವಕುಮಾರ್ ಅವರ ಈ ಒಂದು ಕುಂಭಮೇಳದಲ್ಲಿ ತೆರಳಿ ಪುಣ್ಯ ಸ್ನಾನವನ್ನು ಮಾಡಿದ್ದಕ್ಕೆ ಇಲ್ಲಿ ಪ್ರಿಯಾಂಕ್ ಖರ್ಗೆ ಅವರು ಅದನ್ನು ಸಮರ್ಥಿಸ್ಕೊಳ್ಳುವಂಥ ಕೆಲಸವನ್ನು ಮಾಡಿದ್ರಾ, ಅಥವಾ ಅವರವರ ಮನಃಶಾಂತಿಗೆ ಬಿಟ್ಟಿದ್ದು ಅನ್ನೋ ಹೇಳೋ ಮೂಲಕ ಅಲ್ಲಿಂದ ಅವರು ತಪ್ಪಿಸಿಕೊಳ್ಳುವಂಥ ಕೆಲಸವನ್ನು ಮಾಡಿದ್ರಾ? ನಾಗೇಂದ್ರ ಬಾಬು, ಇಲ್ಲಿ ಪ್ರಮುಖವಾಗಿ ಪ್ರಿಯಾಂಕ್ ಖರ್ಗೆ ಅವರು ತಮ್ಮ ತಂದೆಯವರಾದಂತಹ ಏನು ಮಲ್ಲಿಕಾರ್ಜುನ್ ಖರ್ಗೆ ಅವರು ಇದ್ದಾರೆ, ಅವ್ರು ಕೊಟ್ಟಂತ ಹೇಳಿಕೆ ಏನಿದೆಯಲ್ಲ ಅದನ್ನು ಸಮರ್ಥನೆ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಮತ್ತು ಈಗ ಒಂದಷ್ಟು ವಿರೋಧಗಳು ಕೂಡ ಯಾವಾಗ ವ್ಯಕ್ತವಾಯಿತು BJPಯಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಂತ ಹೇಳಿಕೆಗೆ, ಈಗ ಅದಕ್ಕೆ ತದ್ವಿರುದ್ಧವಾಗಿ KPCC ಅಧ್ಯಕ್ಷರು ಮತ್ತು DCM ಆಗಿರ್ತಕ್ಕಂಥ DK ಶಿವಕುಮಾರ್ ಅವರು ಕುಂಭಮೇಳದಲ್ಲಿ ಪುಣ್ಯ ಸ್ನಾನ ಮಾಡುವ ಮೂಲಕ ಒಂದಷ್ಟು ವಿವಾದಕ್ಕೆ ಮತ್ತಷ್ಟು ಪುಷ್ಟಿಯನ್ನು ಕೊಟ್ಟಂತಿದ್ದಾರೆ. ಇದಕ್ಕೆ BJP ಕೂಡ ಟೀಕೆ ಮಾಡ್ತಾ ಇದೆ. AICC ಅಧ್ಯಕ್ಷರು ಒಂಥರ ಹೇಳ್ತಾರೆ, ಇಲ್ಲಿ KPCC ಅಧ್ಯಕ್ಷರು